ಅನಿರೀಕ್ಷಿತವಾಗಿ ಬಂದ ಸುದ್ದಿ, ಬಿಗ್ ಬಾಸ್ ಮನೆನೇ ಸೀಲ್ ಡೌನ್ ಆಗಿಬಿಡ್ತು. ನೆನ್ನೆನೇ ಹೇಳಿದ್ವಿ, ಮಾಲಿನ್ಯ ನಿಯಂತ್ರಣ ಮಂಡಳಿಯವರು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ನೋಟಿಸ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಗೆ ಅಂತ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಬಿಗ್ ಬಾಸ್ ಮನೆಯನ್ನು ಹೊಂದಿರುವ, ಮನೆ ಇಸ್ ಅ ಸ್ಟುಡಿಯೋ ಬೇಸಿಕಲಿ, ಅದನ್ನು ಹೊಂದಿರುವಂಥ ಜಾಲಿವುಡ್ ಅನ್ನುವ ಸಂಪೂರ್ಣ ಅಮ್ಯೂಸ್ಮೆಂಟ್ ಪಾರ್ಕಿಗೆ ಕೊಟ್ಟಿದ್ದಂಥ ನೋಟಿಸು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ಹೇಳಿದ್ದು. ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಯಮಗಳನ್ನು ನೀವು ಉಲ್ಲಂಘನೆ ಮಾಡ್ತಾ ಇದ್ದೀರಿ ಅಂತ. ಈ ಡ್ರೈ ವೇಸ್ಟು, ವೆಟ್ ವೇಸ್ಟು, ಸೆಗ್ರಿಗೇಷನ್ ಸರಿಯಾಗಿ ಮಾಡ್ತಾ ಇಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ನೀರನ್ನು ಸಾಧ್ಯ ಆದಷ್ಟು ರೀಯೂಸ್ ಮಾಡಬೇಕು, ಅದನ್ನು ವಾಪಸ್ ಬಿಡುವಾಗ, ಹೊರಗಡೆ ಬಿಡುವಾಗ STPಯಲ್ಲಿ ಶುದ್ಧಗೊಳಿಸಿ ಬಿಡಬೇಕು. ಅದನ್ನೇ ಉಲ್ಲಂಘನೆ ಮಾಡ್ತಾ ಇದ್ದೀರಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಶುರುವಾದ 2 ವಾರಗಳಲ್ಲಿ ಬಿಗ್ ಬಾಸ್ ಮನೆಗೆ ಬೀಗ. ಆ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ಕಂಟೆಸ್ಟೆಂಟ್ಸಿಗೆ ಶಾಕ್ ಕೊಡ್ತಿತ್ತದು, ವೀಕ್ಷಕರಿಗೆ ಕೆಲವು ಸಲ ಶಾಕು. ಇವ್ರು ಎಲಿಮಿನೇಟ್ ಆಗ್ಬಿಟ್ರ, ಇವ್ರು ಇನ್ನೂ ಉಳ್ಕೊಂಡ್ರ, ಈ ಥರದ ಶಾಕ್ಗಳು ಇರ್ತಿದ್ವು. ಈಗ ನೋಡಿದ್ರೆ ಜಿಲ್ಲಾಡಳಿತ ಸೇರ್ಕೊಂಡು, ಜಿಲ್ಲಾಡಳಿತ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆಗೆ ಸೇರ್ಕೊಂಡು ಬಿಗ್ ಬಾಸ್ಗೆ ಶಾಕ್. ನೋಟಕ್ಕೆ ಕಾಣಿಸ್ತಾ ಇರೋಂಗೆ ಇಷ್ಟೇ ಇಲ್ಲ, ಇದು ಒಳಗೇನೋ ಬೇರೆ ಬೇರೆ ಬಾಳ ಇದೆ. ಸುಮ್ಮನೆ ಕೂತಿರಲ್ಲ. ಬನ್ನಿ ನನ್ನ ಜೊತೆಗೆ, ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಯಮಗಳನ್ನು ಎಲ್ಲೆಲ್ಲಿ ಉಲ್ಲಂಘಿಸಲಾಗ್ತಾ ಇದೆ ತೋರಿಸ್ತೀನಿ ನಾನು. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ನೀರು ಕ್ಲೀನ್ ಮಾಡಿ ಬಿಡ್ತಾ ಇಲ್ಲ, STP ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಈ ಕಾರಣಕ್ಕಾಗಿ ಬಿಗ್ ಬಾಸ್ಗೆ ನಾವು ಬಾಗ್ಲ ಹಾಕ್ತೀವಿ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕು ಅಂತೂ ಇಂತೂ ಆಗಿದೆ. ಕೆಲವರು ನಟ್ಟು ಬೋಲ್ಟು ಡೈಲಾಗ್ ನೆನಪಿಸ್ಕೊಳ್ತಾ ಇದ್ದಾರೆ. ಅಲ್ಲಿ ಪರ್ಮಿಷನ್ನೇ ಕೊಡ್ಬೇಡ ಅಂದ್ರೆ ಥಿಯೇಟರ್ ಸಿನಿಮಾನೇ ನಡೆಯಲ್ಲ, ಒಂದು ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು. ವಾಟ್ ಎವರ್, ತೇಜಸ್ವಿನಿ ಅವರು ಬಂದರು, ಅವರು ತಹಶೀಲ್ದಾರು ನೋಟಿಸ್ ತಗೊಂಡು ಬಂದಿದ್ರು. ಅಲ್ಲಿದ್ದಂಥ ಸಿಬ್ಬಂದಿ ಹೇಳಿದ್ರು, ಇವತ್ತು ವಾಲ್ಮೀಕಿ ಜಯಂತಿ ರಜೆ ಇದೆ, ನಾವು ನೋಟಿಸ್ ತಗೊಳ್ಳೋದಿಲ್ಲ ಅಂತ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅದಕ್ಕೆ ಅಧಿಕಾರಿಗಳನ್ನ ಮೊದಲೇ ಕಳಿಸಿದ್ವಿ, ಆಗಲೇ ನೀವು ಸರಿ ಮಾಡ್ಕೊಳ್ಬೇಕಾಗಿತ್ತು ಅಂತ ಅಂದ್ರಂತೆ. ಒಂದು ಗಂಟೆ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಎಲ್ಲ ಖಾಲಿ ಮಾಡಿಸ್ಬೇಕು ಅಂತ ತಹಶೀಲ್ದಾರ್ ಸ್ಪಷ್ಟವಾಗಿ ಹೇಳಿದ್ರು. ನಾವು ಸೀಸ್ ಮಾಡಬೇಕಾಗತ್ತೆ ಇದನ್ನು ಅಂತ. ರಾಮನಗರದ ತಹಶೀಲ್ದಾರ್ ತೇಜಸ್ವಿನಿ. ಮೀಟರ್ ಬೇಕು, ಮೀಟರ್. ಇನ್ನು ಬಿಗ್ ಬಾಸ್ಗೆ ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ, ಸಂಜೆ 7 ಗಂಟೆಯ ಒಳಗಿರುವಂಥ ಸ್ಪರ್ಧಿಗಳು, ಸಿಬ್ಬಂದಿ ಯಾರ್ಯಾರಿದ್ದಾರೋ ಎಲ್ಲರೂ ಖಾಲಿ ಮಾಡಬೇಕು. ಎಲ್ಲಿಗೆ? ದನ ಮೀಸಕ. ಅಧಿಕಾರಿಗಳು ಅಲ್ಲಿಗೆ ಹೋಗುವಷ್ಟೊತ್ತಿಗಾಗಲೇ ಬಿಗ್ ಬಾಸ್ ಮನೆಯ ಹಿಂದಿನ ಡೋರ್ನಿಂದ ಹೊರಗೆ ಬಂದು ಅಲ್ಲೇ ಇರುವಂಥ ಒಂದು ಸ್ಟುಡಿಯೋದಲ್ಲಿ ಕೂತ್ಕೊಂಡಿದ್ರು. ನಾವು ಟ್ರಾಪ್ ಹಾಕಿರೋ ಬಂದು ತಗೊಳಕಂಡ್ರೆ ಏನ್ ಮಾಡ್ಬೇಕು? ಈಗ ಇವರನ್ನ ಎಲ್ಲ ಕಂಟೆಸ್ಟೆಂಟ್ಸ್ನ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ. ಬರ್ತಾ ಇರೋ ಮಾಹಿತಿನೂ ಅದೇ, ಯಾವುದೋ ಒಂದು ಹೋಟ್ಲಲ್ಲಿ ಇಡ್ತಾರಂತೆ. ನಾಳೆ ಹೈಕೋರ್ಟಿಗೆ ಅಪ್ಲಿಕೇಶನ್ ಹಾಕ್ತಾರಂತೆ. ಹೈಕೋರ್ಟ್ನಿಂದ ಆದೇಶ ತಗೊಂಡು ಯಥಾ ಪ್ರಕಾರ ಬಿಗ್ ಬಾಸ್ ಮುಂದುವರಿಯತ್ತೆ ಅನ್ನುವ ಮಾಹಿತಿಗಳು ಚಾನಲ್ನಿಂದ ಬರ್ತಾ ಇದ್ದಾವೆ. ಸೇಫಾಗಿ ಹೋಗಿ ಊರು ಸೇರ್ಕೋಕಂಡ